जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विमयो नाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया करवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं काण्डानि सन्ति काण्ड इति न काण्ड काण्ड अल्पप्राण फलं ददाति समीचीनम् उपरि प्राण हनुमतः प्रार्थना इतोपि वर्तन्ते श्लोकाः वर्तन्ते यत्तद्विशुद्धानुभवमात्रमेकं स्वतेजसा ध्वस्त गुणत्र्यवस्थं प्रत्यक्प्रशान्तं सुधियोपलम्बनम् अनामरूपं निरहं प्रपद्ये अहं श्रीरामचन्द्रं प्रार्थये इति अत्र हनुमान् स्तौति परमात्मानं श्रीरामचन्द्रं स्तौति किमिति विशुद्धानुभवमात्रमेकं शुद्धता कथं भवति शुद्धता तु आहारशुद्धिः मनःशुद्धिः देहशुद्धिः वस्त्रशुद्धिः परिसरशुद्धिः अस्माकं शुद्धता कर्तव्या भवति मलिनं यदा भवति तस्य शुद्धतां वयं प्राप्तुं प्रयत्नं कर्तव्यं भवति परन्तु भगवान् न तथा विशुद्धरूपः सर्वदा सः शुद्धात्मा एव तिष्ठति
ಆ ಶುದ್ಧಾನುಭವ ಮಾತ್ರಮೇಕಂ. ಅವನೊಬ್ಬನೇ ಏಕಂ. ಅವನು ಅವನ ಹಾಗೆ ಇನ್ನೊಬ್ಬ ಇಲ್ಲ. ಅವನು ಸಿಂಗಲ್ ಆಗೇ ಬರುದು ಯಾವತ್ತು ಕೂಡ, ಸಿಂಹ ಬಂದ ಹಾಗೆ. ಆದ್ರಿಂದ ಆ ವಿಶುದ್ಧ ಅನುಭವ ಮಾತ್ರ, ಕೇವಲ ಅನುಭವಕ್ಕೆ ದಕ್ಕುವವನು ಹೊರತು ನಮ್ಮ ಪುಸ್ತಕದಲ್ಲಿ ನಾವು ಶ್ರೀರಾಮಚಂದ್ರನ ತುಂಬಾ ಓದಿದ್ದೇವೆ, ಸರಿ, ನಿಮಗೆ ಪುಸ್ತಕದ ಜ್ಞಾನ ಬಂತು, ರಾಮಚಂದ್ರನ ಜ್ಞಾನ ಬರಲಿಲ್ಲ. ನಿಮಗೆ ಇಲ್ಲ, ನಾವು ತುಂಬಾ ಮಂತ್ರ ಜಪಿಸಿದ್ದೀವಿ, ಆಯ್ತು, ಮಂತ್ರ ಜಪ ಮಾಡಿದ ತಕ್ಷಣ ಅವನ ಪೂರ್ತಿ ದರ್ಶನ ಆಗತ್ತೆ ಅಂತ ತುಂಬಾ ಆದ ಒಂದು. ಅದರಿಂದಾಗಿ ಸ್ವತೇಜಸ ಧ್ವಸ್ತ ಗುಣತ್ರಯವಸ್ಥ. ಸ್ವತೇಜಸ ತನ್ನ ಸಹಜ ತೇಜಸ್ಸಿನಿಂದ ಗುಣತ್ರಯವಸ್ಥಂ ಮೂರು ಗುಣಗಳನ್ನ ಧ್ವಂಸಗೊಳಿಸಿದ್ದಾನೆ, ಮೂರು ಗುಣಗಳನ್ನ ನಿರಾಕರಿಸಿದ್ದಾನೆ. ಆಮೇಲೆ ಪ್ರತ್ಯಕ್ ಎಲ್ಲ ಒಳಗಿದ್ದಾನೆ. ಪ್ರತ್ಯಕ್ ಅಂದ್ರೆ ಪೂರ್ತಿ ಅಂತರಂಗದ ಶಕ್ತಿ ಅಂತ ಅರ್ಥ. ಆತ್ಮ ಅಂತ ತುಂಬ ಸಮಾಧಾನದ ಚಿತ್ತದಿಂದ ಇರುವವನು, ಆನಂದದ ತುತ್ತ ತುದಿ ಅಂತ ಒಂದರ್ಥ. ಶಮ್ ಅಂದ್ರೆ ಆನಂದ, ಆ ಪ್ರಕೃಷ್ಟವಾದ ಶಮ್ನ ಅಂತ ಅಂತ ಅಂದ್ರೆ ಕೊನೆಯನ್ನು ಮುಟ್ಟಿದವ. ಅವನಷ್ಟು ಆನಂದದ ತುತ್ತ ತುದಿ ಮತ್ತೊಬ್ಬ ಇಲ್ಲ. ಆನಂದದ ಕೊನೆಯ ಶಕ್ತಿ ಅದೇ. ಸುಧಿಯೋಪಲಂಬನಂ. ಸುಧಿ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಿಗೆ ಸಿಗುವವನು, ಅಂತಃಕರಣದಲ್ಲಿ ಅವರಿಗೆ ಗೊತ್ತಾಗುವವನು. ಅನಾಮರೂಪಂ, ನಾವು ಕೊಡುವ ಲೋಕದ ಆಕೃತಿಯಾಗಲಿ, ನಾವು ಕೊಡುವ ಹೆಸರುಗಳಾಗಲಿ ಅದು ಅವನಲ್ಲ. ಅವನದಕ್ಕಿಂತ ಆಚೆಗಿದ್ದ. ಒಂದು ಪಾತ್ರೆಯಲ್ಲಿ ಗ್ರಹಣದ ಸಮಯಕ್ಕೆ ಸಗಣಿ ನೀರನ್ನ ಆ ಸಟ್ಟಲಲ್ಲಿ ನೋಡಿದ್ದು ಸೂರ್ಯನನ್ನೇ ಹೌದಾದ್ರು ಅದೇ ಹೇಗಿದೆ ಅಂತ ಸೂರ್ಯನ ನೋಡಿದ್ರೆ ಕಣ್ಣುಳಿಯಲ್ಲ. ಅದರಿಂದಾಗಿ ನಮಗೆ ಶಾಸ್ತ್ರಗಳು ಸಗಣಿ ನೀರಿನ ತಟ್ಟೆ ಇದ್ದ ಹಾಗೆ ಅದರಲ್ಲಿ ಪ್ರತಿಬಿಂಬ ಬೀಳುತ್ತೆ, ಆದ್ರೆ ಅದು ಅವನಲ್ಲ. ಅವನು ಹೀಗಿದ್ದಾನೆ ಅಂತ ಸೂಚಿಸ್ಲಿಕ್ಕೆ ಒಂದು ಕೇವಲ ಮಾಧ್ಯಮ ಅಷ್ಟೇ. ಹಾಗೆ ಅನಾಮ ರೂಪಂ, ನಾವು ಲೋಕದಲ್ಲಿ ಕಾಣುವ ನಾಮಗಳಾಗ್ಲಿ, ಲೋಕದಲ್ಲಿ ಕೇಳುವ ರೂಪಗಳಾಗ್ಲಿ, ರೂಪ ಅಂದ್ರೆ ಆಕೃತಿಗಳಾಗ್ಲಿ ಅವನು ಆ ರೂಪದಲ್ಲಿ ಇಲ್ಲ. ಅದು ಅವನ ಪೂರ್ಣವಾದ ಶುದ್ಧವಾದ ನಾಮ ಅಲ್ಲ, ಅದು ಪ್ರಾಕೃತವಾದ ನಾಮ. ಅವನು ಅಪ್ರಾಕೃತವಾದ ಶರೀರ ಉಳ್ಳವನಾದ್ರಿಂದಾಗಿ ಅವನನ್ನು ಅಪ್ರಾಕೃತವಾದ ಗುಣದಿಂದ ಚಿಂತನೆ ಮಾಡಬೇಕಾದ್ರಿಂದಾಗಿ ಅನಾಮ ರೂಪಂ ಶೂನ್ಯ. ನಾನ್ ಮಾಡ್ತೇನೆ, ನಾನೇ ಮಾಡಿದ್ದು ಅಂತ ಎಲ್ಲದರಲ್ಲೂ ಕೆಟ್ಟ ಒಂದು ಕ್ರಿಯೆ ಮಾಡಿದ್ಮೇಲೂ ಅದ್ರ ಕೆಳಗೊಂದು ಹೆಸರು ಹಾಕಿ ಇದು ನಾನೇ ಮಾಡಿದ್ದು ಅಂತ ಬರ್ಕೊಳ್ಳುವಂತದ್ದು ಇರುತ್ತೆ. ಕೆಟ್ಟ ಹಾಡು ಬರ್ದಿರ್ತಾರೆ, ಕೆಟ್ಟ ಚಿತ್ರ ಬರೆದಿರ್ತಾರೆ, ಅದ್ರ ಕೆಳಗೆ ಕೆಟ್ಟ ಹೆಸರನ್ನು ಸೇರಿಸಿರ್ತಾರೆ. ಬೈಲಿ, ನಮಗೆ ಬೈದ್ಬಿಡ್ಲಿ, ಅದ್ರಗಂತ ಏನು ಹಾಕಲ್ಲ. ನಾಡಿದ್ದು ಕ್ರೆಡಿಟ್ ನಾನೇ ನನ್ಗೆ ಕೊಡ್ಬೇಕು, ಬೇರೆ ಯಾರಾದ್ರೂ ಅವ್ರ ಕ್ರೆಡಿಟ್ ತಗೊಂಡ ತಕ್ಷಣ ಸಿಟ್ಟು ಮಾಡ್ಕೊಂಡು ಅವ್ರ ಹತ್ರ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಅವರನ್ನ ಜೈಲಿಗೆ ಹಾಕುದು, ಇಷ್ಟು ಕೋಟಿ ರೂಪಾಯಿ ಕೊಡ್ಬೇಕು ಅಂತ ಬೊಬ್ಬೆ ಹಾಕುದು ದೇವ್ರು ಮಾಡುದೇ ಇಲ್ಲ. ಒಂದು ವೇಳೆ ದೇವ್ರು ಅಕಸ್ಮಾತ್ ಆ ರೀತಿ ಕೋರ್ಟಲ್ಲಿ ಕೇಸ್ ಹಾಕಿ ಈ ಜಗತ್ತಿನಲ್ಲಿ ಮಾಡಿದ ಎಲ್ಲ ಕೆಲಸಗಳ ಕ್ರೆಡಿಟ್ ನನಗೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅಂದ್ರೆ ಅದಕ್ಕೆ ಪ್ರತ್ಯುತ್ತರ ಬೇಕು ಅಂತ ಬಯಸಿದ್ರೆ, ಅದರಿಂದ ಸಂಪಾದನೆ ಮಾಡಿದ್ರೆ ನಾವು ಪ್ರತಿಯೊಬ್ರು ಒಂದೊಂದು ಕೇಸಲ್ಲಿ ಒಳಗೋಗ್ತಿದ್ವಿ. ನಮ್ಗೆ ಯಾರಿಗೂ ಪೂರ್ಣವಾದ ಅರಿವೇ ಇಲ್ಲದೆ ಎಷ್ಟೋ ಕೆಲಸಗಳನ್ನ ನಾವೇ ಮಾಡಿದ್ದು ಅಂತ ಹೆಮ್ಮೆಯಿಂದ ಬೆನ್ನು ತಟ್ಟಿಸಿಕೊಂಡು, ನಾವೇ ಬೆನ್ನು ತಟ್ಟಿಕೊಂಡು ಎಲ್ಲ ಬೊಬ್ಬೆ ಹೊಡಿತಾ ಇರ್ತೇವೆ. ಆದ್ರೆ ಭಗವಂತ ಯಾವತ್ತೂ ತಾನು ಮಾಡಿದ್ದು ಅಂತ ಅದಕ್ಕೆ ಸೈನ್ ಹಾಕಿ ಕೊಡಲ್ಲ. ಅಂತಹ ಭಗವಂತನನ್ನು ಪ್ರಪದ್ಯೆ, ನಾನು ಶ್ರೀರಾಮನನ್ನು ಶರಣು ಹೊಂದುತ್ತೇನೆ. ಎಲ್ಲ ಜೀವಗಳ ಅಂತರ್ಯಾಮಿ, ಪರಮ ಸುಖರೂಪ, ನಿರ್ಮಲ ಅಂತಃಕರಣದವನು, ಅಂತಃಕರಣ ವೃತ್ತಿ ಉಳ್ಳವರಿಗೆ ಮಾತ್ರ, ಶುದ್ಧ ಅಂತಃಕರಣ ವೃತ್ತಿ ಉಳ್ಳವರಿಗೆ ಮಾತ್ರ ಗೋಚರನು ಅಂತ ಹನುಮಂತ ಶ್ರೀರಾಮಚಂದ್ರನನ್ನು ಸ್ತುತಿಸ್ತಾ ಇದ್ದಾನೆ. ಯಾಕಂದ್ರೆ ಲೋಕದ ಶಬ್ದಗಳಿಂದ ಅವನನ್ನು ವರ್ಣಿಸುವುದು ಏನು ಅಂದ್ರೆ ಅವನನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವರ್ಣಿಸುವುದು.
ಅವನನ್ನು ಪೂರ್ತಿ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಎಷ್ಟು ವರ್ಣಿಸಿದ್ರು ಅದರ ಆಚೆಗೆ ಇದ್ದಾನೆ ಅಂತ ತಿಳಿಸುವುದಕ್ಕೆ ಕೊನೆಗೆ ನೋಡಿ ಎಲ್ಲ ಹೇಳಿದ್ರು, ಕೊನೆಗೆ ಅನಾಮ ರೂಪಂ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಇಷ್ಟು ಎತ್ತಿ ಹೇಳಿದ ನಾಮಗಳೇನು, ಇಷ್ಟು ಎತ್ತು ಹೇಳಿದ ರೂಪಗಳೇನು? ಅದು ಕೇವಲ ನಮಗೆ ಪ್ರತಿಕೃತಿಯನ್ನ ಚಿಂತಿಸ್ಲಿಕ್ಕೆ ಅವಕಾಶ. ವಿಗ್ರಹದಂತೆ, ಈಗ ವಿಗ್ರಹವನ್ನು ನೋಡಿದ್ರೆ ವಿಗ್ರಹ ದೇವರಲ್ಲ, ವಿಗ್ರಹದಲ್ಲಿ ದೇವರಿರುವುದು. ಹಾಗೆ ಈ ಎಲ್ಲ ಚಿಂತನೆಗಳು ಅವನನ್ನ ನಮಗೆ ಪರಿಚಯಿಸ್ಲಿಕ್ಕೆ, ಅವನನ್ನ ಹತ್ತಿರಕ್ಕೆ, ನಾವು ಮಾನಸಿಕವಾಗಿ ಹತ್ತಿರಕ್ಕೆ ಸಾಗ್ಲಿಕ್ಕೆ ಬೇಕಾದ ಮಾಧ್ಯಮ ಅಷ್ಟೇ ಹೊರತು ಎಕ್ಸಾಕ್ಟ್ ಆಗಿ ನಾವು ನಮ್ಮ ಅನುಭವಕ್ಕೆ ತಂದುಕೊಳ್ಳುವ ತನಕ ಇದೆಲ್ಲ ಕೇವಲ ಶಬ್ದಗಳ ಜಾಲವಾಗಿ ಉಳಿಯುತ್ತೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋಬಧಾಯೈವನ ಕೇವಲಂ ವಿಭೋ ಕುತೋನ್ಯಥಾ ರಮತ ಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನೀಶ್ವರಸ್ಯ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ರಾಮಚಂದ್ರ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದ್ದು ಕೇವಲ ಮನುಷ್ಯನ ಚರ್ಯೆಯನ್ನು ಲೋಕಕ್ಕೆ ತೋರಿಸ್ಲಿಕ್ಕೆ ಹೊರತು ಅವನು ಮನುಷ್ಯನಾದದ್ದಲ್ಲ. ಅವನಿಗೆ ಮಾನುಷ ಲೋಪದೋಷಗಳು ಲೇಪಗಳು ಇಲ್ಲ. ಅವನಿಗೆ ಪಾಪ ಪುಣ್ಯಗಳ ಪಾಲಿನಂತೆ ಅವನಿಗೆ ಅನರ್ಥಗಳು ಬಂದದ್ದಲ್ಲ. ಅವನೇ ಸ್ವತಃ ಈ ಕಾರ್ಯದಲ್ಲಿ ತೊಡಗಿದ್ದು. ಅವನನ್ನು ಯಾವುದೋ ಒಂದು ಕರ್ಮ ಅವನನ್ನು ವಶಪಡಿಸಿಕೊಂಡು ನೀನು ಕೂಡ ಒಬ್ಬ ಮನುಷ್ಯನಾಗಿ ಹುಟ್ಟಿ ಬಂದ್ರೇನೆ ನಿನ್ನ ಕಾರ್ಯಭಾರಗಳನ್ನು ನಡೆಸ್ಲಿಕ್ಕಾಗತ್ತೆ ಅಂತ ಕರ್ಮ ಅವನ ಮೇಲೆ ಅಧಿಕಾರವನ್ನ ಸಾಧಿಸಿದ್ದಲ್ಲ ಅಂತ ಹೀಗೆ ಸ್ಪಷ್ಟವಾಗಿ ಬಿಡಿಸಿ ಹೇಳಿತು. ಮರ್ತ್ಯ ಅವತಾರಸ್ತು ಇಹ ಮರ್ತ್ಯ ಶಿಕ್ಷಣ. ಅವನು ಮರ್ತ್ಯಾವತಾರದ ರೂಪವನ್ನು ತೊಟ್ಟದ್ದು ಮನುಷ್ಯನೊಬ್ಬ ಹೇಗೆ ನಡ್ಕೊಳ್ತಾನೆ, ಹೇಗೆ ನಡ್ಕೊಳ್ಬೇಕು, ಹೇಗೆ ನಡ್ಕೊಂಡಾಗ ಏನೇನು ಅವ್ಯವಸ್ಥೆ ಆಗುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ. ಅವನು ಮಾತ್ರ ಅಲ್ಲ, ಅವನ ಪರಿವಾರ ಎಲ್ಲರೂ ಕೂಡ ಹಾಗೇನೆ, ದೇವತಾ ಪರಿವಾರಗಳೆಲ್ಲವೂ ಕೂಡ ಹಾಗೆ. ರಕ್ಷೋವಧಾಯವನ ಕೇವಲಂ ವಿಭೋಹೋ. ರಾಮಚಂದ್ರ ಅವತಾರ ಎತ್ತಿದ್ದು ಕುಂಭಕರ್ಣ, ರಾವಣ ಅಥವಾ ಶೂರ್ಪಣಖ ಇಂತಹ ರಾಕ್ಷಸರನ್ನ ಕೊಲ್ಲುವುದು ಮಾತ್ರ ಉದ್ದೇಶ ಅಲ್ಲ, ಅದು ಮಹಾ ಉದ್ದೇಶವೇ ಅಲ್ಲ. ಹಾಗೆ ಕೊಲ್ಲಬೇಕು ಅಂತಿದ್ರೆ ಅಲ್ಲಿಂದ ಸಂಕಲ್ಪ ಮಾಡಿ ರಾವಣನ ಎದೆ ಒಡೆದೋಗ್ಲಿ, ಟಮ್ ಆಯ್ತು. ಹೃದಯ ಪರಿಚಲನೆ ಆಗದೆ ಇರ್ಲಿ, ಮೈಂಡ್ ಅಲ್ಲಿ ಒಂದು ಬ್ರೈನ್ ಟ್ಯೂಮರ್ ಆಗ್ಲಿ, ಅವನ ಬೆರಳುಗಳಲ್ಲಿ ಸರಿಯಾಗಿ ನೆಟಿಗೆ ಬರದೆ ಎಲ್ಲ ಸೆಟೆದುಕೊಂಡ್ಬಿಡ್ಲಿ ಅಂದ್ರೆ ಮುಗಿದೋಯ್ತು. ಮತ್ತೆ ಉಳಿದಿದ್ದೆಲ್ಲ ಬೇಕೇ ಆಗಿಲ್ಲ. ಆದ್ರೆ ಹಾಗೆ ಮಾಡದೆ ಭಗವಂತ ಸ್ವತಃ ಇಳಿದು ಬಂದ. ಯಾಕೆಂದ್ರೆ ಅಪಾಯ ಆದಾಗ ದೇವ್ರು ಖಂಡಿತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ, ಹೆದರ್ಬೇಕಾಗಿಲ್ಲ ಅಂತ ಸೂಚಿಸುವ ನೆಲೆಯಲ್ಲಿ ರಾಮಚಂದ್ರ ಅಥವಾ ಇನ್ನುಳಿದ ಅವತಾರಗಳು ಅಥವಾ ಇನ್ನುಳಿದ ದೇವತೆಗಳ ಆ ಹುಟ್ಟು ಈ ನೆಲದಲ್ಲಿ ಆಗುವುದಕ್ಕೆ ಕಾರಣ ಮನುಷ್ಯರಿಗೆ ಧೈರ್ಯ ತುಂಬಲಿಕ್ಕೆ. ರಾಕ್ಷಸರ ಸತ್ಯಂ ಜಯತಿ ನಾನೃತಂ, ಸತ್ಯವೇ ಗೆಲ್ಲತ್ತೆ ಹೊರತು ಯಾವತ್ತೂ ಸುಳ್ಳು, ಅನಾಚಾರಗಳು, ಅಧರ್ಮಗಳು ಗೆಲ್ಲುವುದು ಸಾಧ್ಯ ಇಲ್ಲ ಅಂತ ನಮ್ಗೆ ಧೈರ್ಯ ಬರ್ಬೇಕಲ್ಲ. ಇಲ್ಲ ಅಂದ್ರೆ ಏನು ಅಂದ್ರೆ ಏನೋ ಈ ಸಾಮಾನ್ಯ ಅಪರಾಧಿಗಳಾದವರು ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಜೈಲಿಗೆ ಹಾಕಬೇಕು ಅಂತಂದಾಗ ಅವರಿಗೆ ಎದೆ ನೋವು ಶುರುವಾಗುತ್ತೆ. ತಕ್ಷಣ ಜೈಲಿಗೆ ಹೋಗುದಿಲ್ಲ, ಆಸ್ಪತ್ರೆಗೆ ಹೋಗ್ತಾರೆ. ಆಮೇಲೆ ಅಲ್ಲಿಂದ 4 ದಿವಸ ಟ್ರೀಟ್ಮೆಂಟ್ ತಗೊಂಡು ಅಷ್ಟೊತ್ತಿಗೆ ಇನ್ನೇನೋ ಬೇಲ್ ಹಾಕಿಸ್ಕೊಂಡು ಇನ್ನೇನೋ ಮಾಡ್ಕೊಂಡು ಹೊರಗೆ ಬಂದ್ಬಿಡುತ್ತಾರೆ. ಹಾಗೆ ಆ ಲೋಕದ ವ್ಯವಸ್ಥೆ, ಕಾನೂನಿನ ಸರಿ ವ್ಯವಸ್ಥೆ ಆಗದೆ ಇದ್ದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಆಗುದಿಲ್ಲ, ಯಾವುದು ಸರಿ ಹೋಗ್ತಾ ಇಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ, ದೇವ್ರು ಇದ್ದಾನೋ ಇಲ್ವೋ ಅಂತೆಲ್ಲ ಡೌಟ್ ಬರುತ್ತೆ. ಅದಕ್ಕೆ ಡೌಟ್ ಪಡಬೇಡಿ, ನಾನು ಬಂದೇ ಬರ್ತೇನೆ. ಅಂತ ದೊಡ್ಡ ಅನಾಹುತ ಆದಾಗ ನಿಮ್ ಕರ್ತವ್ಯ ನೀವು ಮಾಡ್ಬೇಕು. ಏನು ಮಾಡದೆ ಸುಮ್ನೆ ಕೂತ್ಕೊಂಡು ಬಂದ್ರೆ ಬರ್ಲಿ ದೇವ್ರು ನೋಡ್ಕೋತಾನ ಅವನ್ ಪಾಡಿಗೆ ಅಂತ ನಾವು ಕೈ ಕಟ್ಟಿ ಕೂತ್ರೆ ದೇವ್ರು ಕೈ ಕಟ್ಟಿ ಕೂತ್ಕೋತಾನೆ. ನಿಮ್ಗೆ ನಾನ್ ಬೇಕು ಅಂತ ನೀವು ಬಯಸಿದ್ರೆ ಮಾತ್ರ ನಾನು ಬರ್ತೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತಥಾ ಆತ್ಮಾನಂ ಸೃಜಾಮಿ. ನನ್ನನ್ನು ನಾನೇ ತಂದುಕೊಳ್ತೇನೆ. ಬೇರೆಯವರು ಯಾರೋ ನನ್ನನ್ನು ತಳುದ್ರೆ, ಯಾರೋ ಒಬ್ಬ ಬಾವಿಯ ಹತ್ರ ನಿಂತಿದ್ದಂತೆ, ಯಾಕಂದ್ರೆ ಎಲ್ರು ಬಂದು ನೋಡ್ತಾ ಇದ್ರು ಅಂತ. ಏನು ಅಂತ ಕೇಳಿದ್ರೆ ಒಂದು ಮಗು ಬಾವಿಗೆ ಬಿದ್ದಿತ್ತು. ಅಷ್ಟೊತ್ತಿಗೆ ಅವನು ಧಮಾರ್ ಅಂತ ಕೆಳಗೆ ಹಾರದ, ಮಗುವನ್ನು ಎತ್ಕೊಂಡ್ ಬಂದ್ರೆ ಎಲ್ರಿಗೂ ಜೋರ್ ಮಾಡದಂತೆ, ನನ್ನನ್ನು ತಳ್ಳಿದ್ ಯಾರು ಹೇಳಿ ಫಸ್ಟ್ ಅಂತ. ಹಾಗೆ ದೇವರು ಭೂಮಿಗೆ ಯಾರೋ ತಳ್ಳಿ ಆಮೇಲೆ ಮೇಲ್ ಬಂದು ನನ್ನನ್ನು ಯಾರೋ ತಳ್ಳಿದ್ದು ಅಂತ ಕೇಳುವ ಸ್ಥಿತಿ ಭಗವಂತನಿಗಿಲ್ಲ. ಅವನು ಸೃಜತೆ, ತಾನೇ ತನ್ನನ್ನ ಮನುಷ್ಯ ರೂಪದಲ್ಲಿ ಕಾಣುವಂತೆ ಮಾಡಿಕೊಳ್ತಾನೆ ಹೊರತು ಬೇರೆಯವರನ್ನು ತಳ್ಳಿದ್ದಕ್ಕೆ ಬಿದ್ದಿದ್ದಲ್ಲ ಅಂತ. ರಕ್ಷೋಬಧಾಯಿವ ನ ಕೇವಲಂ ವಿಭೋಹೋ ಕುತೋನ್ಯಥಾ ಸ್ಯೂರವತಃ ಸ್ವ ಆತ್ಮನ್.
ಪಿತೃವಾಕ್ಯ ಪರಿಪಾಲನೆ ಅನ್ನುವುದು ಅತ್ಯಂತ ಮುಖ್ಯ ಕರ್ತವ್ಯ. ಆಮೇಲೆ ತನ್ಗೆ ಅತಿಯಾದ ಒಬ್ಬ ವ್ಯಕ್ತಿಯಲ್ಲಿ ಆತ್ಮೀಯತೆ ಬೆಳೆದಾಗ ಸೀತೆಯನ್ನ ತುಂಬಾ ಹಚ್ಚಿಕೊಂಡಿದ್ದ, ಅದರ ಪರಿಣಾಮವಾಗಿ ತುಂಬಾ ದುಃಖ ಪಡಬೇಕಾದ ಪರಿಸ್ಥಿತಿ ಬರುತ್ತೆ. ಯಾವುದೋ ಒಂದು ವಸ್ತುವನ್ನ ನಾವು ತುಂಬಾ ಹಚ್ಚಿಕೊಂಡಾಗ ಅದರ ಬೆನ್ನಟ್ಟಿಕೊಂಡು ವ್ಯಥೆಗಾಗಿ ವ್ಯಥೆಯನ್ನ ಪಟ್ಟು ಅದನ್ನು ಮರಳಿ ಪಡೆಯುವುದಕ್ಕಾಗಿ ಪ್ರಯತ್ನ ಪಡಬೇಕಾಗತ್ತೆ ಅನ್ನೋದನ್ನ, ಅತಿಯಾದ ಆಸಕ್ತಿ ಅನ್ನೋದು ಯಾವತ್ತೂ ದುಃಖಕ್ಕೆ ಕಾರಣ ಅನ್ನುವ ಪಾಠವನ್ನ ಶಿಕ್ಷಣವಾಗಿ ಲೋಕಕ್ಕೆ ಕೊಡ್ಲಿಕ್ಕೋಸ್ಕರ ಸ್ವರಮಣನಾದರೂ ಸ್ವ ಆತ್ಮನ್ ರಮತಃ, ಭಗವಂತನಿಗೆ ಹೆಸರು ಸ್ವರಮಣ ಅಂತ. ಅವನಿಗೆ ಆನಂದ ಕೊಡ್ಲಿಕ್ಕೆ ಇನ್ನೊಬ್ರು ಬೇಡ. ಈಗ ನಮ್ಗೆ ಯೋಚನೆ ಮಾಡಿ, ನಮ್ಗೆ ಆನಂದ ಬರ್ಬೇಕು ಅಂದ್ರೆ ಹೊರಗಿನಿಂದಲೇ ಒಂದು ವಸ್ತು ಬೇಕು, ಹೌದಾ ಅಲ್ವಾ? ಕಣ್ಣಿಗೆ ಆನಂದ ಆಗ್ಬೇಕು, ಒಂದು ಸುಂದರವಾದ ವಸ್ತು ಇರ್ಬೇಕು. ಕಿವಿಗೆ ಆನಂದ ಆಗ್ಬೇಕು, ಒಂದು ಹಾಡು ಕೇಳಬೇಕು. ಬಾಯಿಗೆ ಆನಂದ ಆಗ್ಬೇಕು, ರುಚಿ ರುಚಿಯಾದ ಪದಾರ್ಥಗಳನ್ನ ಎಲೆಯಲ್ಲಿ ಹಾಕಬೇಕು. ಅದು ಹಾಕಿ ಬಾಯಿಗೆ ಹೋಗ್ಬೇಕು, ಬರೀ ತಟ್ಟೆಯಲ್ಲಿ ಹಾಕಿ ತೋರಿಸಿದ್ರೆ ಬಾಯಲ್ಲಿ ನೀರು ಬರುತ್ತಷ್ಟೇ, ರುಚಿ ಆಗಲ್ಲ. ಆಮೇಲೆ ಏನಾದ್ರೂ ಒಂದು ಮೆತ್ತನೆಯ ಪದಾರ್ಥ ಅಥವಾ ಚಳಿಯಾದಾಗ ಬಿಸಿಗೆ ಒಲೆ ಮುಂದೆ ಕೈ ಇಟ್ಕೊಂಡು ಹೀಗೆ ಕೂತಾಗ ಆ ಚರ್ಮಕ್ಕೆ ಬೆಂಕಿ ಇದ್ರೆ ಮಾತ್ರ ಆನಂದ ಆಗುತ್ತೆ. ಬೆಂಕಿ ಆ ಕೋಣೆಯಲ್ಲಿ ಇರುತ್ತೆ, ಇವನು ಇಲ್ಲಿ ಕೂತ್ಕೊಂಡು ಚಳಿ ಕಾಯಿಸಿ ಅಂದ್ರೆ ನಡಗಿ ಬಿಡ್ತಾನೆ. ಆದ್ರಿಂದಾಗಿ ಪ್ರತಿಯೊಂದಕ್ಕೂ ಕೂಡ ನಮಗೆ ಆನಂದ ಬರಬೇಕು ಅಂದ್ರೆ ಹೊರಗಿನಿಂದ ಒಂದು ವಸ್ತು ಬೇಕು. ಆದ್ರೆ ಭಗವಂತನಿಗೆ ಸ್ವ ಆತ್ಮನ್ ರಮತಃ, ತನ್ನ ಆತ್ಮನ್ ಅಂತ ಅನ್ನೋದು ಆತ್ಮನಿ ಅಂತ, ಅದು ಸಪ್ತಮಿ ವಿಭಕ್ತಿಯ ರೂಪ. ಅದು ಸಪ್ತಮಿ ವಿಭಕ್ತಿಯನ್ನ ಆತ್ಮನ್ ಅಂತ ಶಬ್ದದಿಂದ ಹೇಳ್ತಾರೆ. ಅದು ಭಾಗವತದಲ್ಲಿ, ವೇದಗಳಲ್ಲಿ ತುಂಬಾ ಕಡೆ ಪರಮೇ ವ್ಯೋಮನ್ ಅಂತ ಪ್ರಯೋಗ ಮಾಡ್ತಾರೆ. ವ್ಯೋಮನ್ ಅಂತಂದ್ರೆ ವ್ಯೋಮ್ನಿ, ಪರಮೇ ವ್ಯೋಮ್ನಿ ಸ್ಥಿತಃ ಅಂತ ಆ ಸಪ್ತಮಿ ವಿಭಕ್ತಿಯನ್ನ ಪ್ರಕೃತಿಯ ರೂಪದಲ್ಲಿ ನಿಲ್ಲಿಸಿ ಹೇಳುವ ಕ್ರಮ ಇದೆ. ಹಾಗೆ ಸರ್ವಶಕ್ತನಾದ ರಾಮನಿಗೆ ಸೀತೆಯ ವಿಯೋಗ, ಲಕ್ಷ್ಮಣನ ವಿಯೋಗ ಇತ್ಯಾದಿಗಳು ಆದ ಹಾಗೆ ಅವನು ದುಃಖ ಪಟ್ಟ ಹಾಗೆ ಎಲ್ಲ ಕಾಣತ್ತೆ. ಆದ್ರೆ ಕುತೋ ಅನ್ಯಥಾ ಸ್ಯುಹು, ಅವನು ದೇವನಲ್ಲದೆ ಇದ್ರೆ ಮಾತ್ರ ಸೀತೆಯ ಕಳಕೊಂಡ ವ್ಯಥೆ, ಲಕ್ಷ್ಮಣನನ್ನ ಕಳಕೊಂಡ ವ್ಯಥೆ, ಲಕ್ಷ್ಮಣನನ್ನ ಕೊನೆಗೆ ಅವನು ನನ್ನ ಮುಖ ನೋಡ್ಬೇಡ ಅಂತ ಹೇಳಿ ಕಳಿಸ್ತಾನೆ. ಕೊನೆಗೆ ಅದು ಇನ್ನೊಂದೇನು ಅವತಾರ ಸಮಾಪ್ತಿ ಆಗುವ ಸಮಯಕ್ಕೆ ಅವನು ಒಂದು ಹೇಳಿದ ಮಾತನ್ನ, ಯಾಕೆಂದ್ರೆ ಅವತಾರ ಸಮಾಪ್ತಿ ಆಗ್ಬೇಕಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ತನ್ನ ಮಾತನ್ನ ನೀನು ಮೀರಿದ್ರೆ ನಿನಗೆ ಗಲ್ಲು ಶಿಕ್ಷೆ ಕೊಡ್ತೇನೆ ಅಂತ ಹೇಳಿರ್ತಾನೆ ರಾಮಚಂದ್ರ. ಆದ್ರೂ ಒಬ್ಬ ಅತಿಥಿ ಬರ್ತಾನೆ ಅಲ್ಲಿಗೆ, ಕಾಲರೂಪನಾಗಿ ಸ್ವತಃ ದುರ್ವಾಸ ಮುನಿಗಳು ಬರ್ತಾರೆ. ಬಂದು ನನಗೆ ಈಗ್ಲೇ ರಾಮನನ್ನು ನೋಡ್ಬೇಕು ಅಂತಾರೆ ಅವರು. ಲಕ್ಷ್ಮಣ ಹೇಳ್ತಾನೆ, ಇಲ್ಲ, ನಮ್ಮ ಅಣ್ಣ ಏನು ಯಾರನ್ನು ಬಿಡಬಾರ್ದು, ಬಿಟ್ಟರೆ ನನಗೆ ಕಠೋರವಾದ ಶಿಕ್ಷೆ ಅಂತ ಹೇಳಿದ್ದಾನೆ. ಅದರಿಂದಾಗಿ ನೀವು ಹೋಗ್ಬೇಡಿ. ನನ್ನನ್ನೀಗ ಬಿಡ್ಲಿಲ್ಲ ಅಂದ್ರೆ ನಾನೇ ನಿಮ್ಗೆಲ್ರಿಗೂ ಶಾಪ ಕೊಟ್ಟು ಇಡೀ ವಂಶವನ್ನೇ ನಾಶ ಮಾಡುತ್ತೇನೆ ಅಂತ ಕೋಪದಿಂದ ತಕತೈ ಅಂತ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ಶಾಪ ಬಂದ್ರೆ ನನ್ಗೊಬ್ಬನಿಗೆ ಬರುತ್ತೆ, ಇವ್ರ ಅಕಸ್ಮಾತ್ ಅಂದ್ರೆ ಅಣ್ಣ ಬೈದ್ರೆ ನನ್ಗೊಬ್ನಿಗೆ ಬೈತಾನೆ ಅಥವಾ ನನ್ಗೊಬ್ನಿಗೆ ಶಿಕ್ಷೆ ಆಗುತ್ತೆ, ಇವ್ರು ಸಿಟ್ಟುಕೊಂಡ್ರೆ ಇಡೀ ಕುಲವೇ ನಾಶ ಆಗುತ್ತೆ, ಅದನ್ನಾಗಿ ನನ್ಗೊಬ್ನಿಗೆ ಶಿಕ್ಷೆ ಆದ್ರೆ ತೊಂದ್ರೆ ಇಲ್ಲ ಅಂತ ರಾಮ ಒಳಗೆ ಇದ್ದಾಗಲೇ ದುರ್ವಾಸರನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾನೆ. ಆವಾಗ ರಾಮನಿಗೆ ಕೋಪ ಬರುತ್ತೆ. ಕೋಪ ಬಂದಾಗ, ಕೋಪ ಬರುವುದು ಕೂಡ ಒಂದು ನಾಟಕ ಅಷ್ಟೇ. ಯಾಕೆ ಬಿಟ್ಟಿ ಅಂತ, ಇಲ್ಲ ಅವ್ರು ಹೀಗೆ ಬೇಕು ಅಂತ, ನೀನನ್ನು ಭೇಟಿ ಆಗ್ಲೇಬೇಕು, ಈ ಕ್ಷಣಕ್ಕಾಗ್ಬೇಕು ಅಂತ ಕೇಳಿದ್ರು. ಹಾಗಿದ್ರೆ ಸರಿ, ನೀನು ದುರ್ವಾಸರನ್ನು ಕರ್ಕೊಂಡು ಬಂದಿದ್ದಿ, ಆದ್ರೆ ನಾನು ಒಂದು ಷರತ್ತನ್ನ ಹಾಕಿದ್ದನ್ನ ಮೀರಿದ್ದೆ, ಆದ್ರಿಂದಾಗಿ ಅಣ್ಣ ನಾನು ಅದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ, ನನಗೆ ನೀನು ಮೃತ್ಯು ದಂಡನೆ ಕೊಡ್ತೀನಿ ಅಂತ ಏನ್ ಹೇಳಿದ್ದಿ ಅದಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳ್ತಾನೆ. ಆಗ ಮೃತ್ಯು ದಂಡನೆ ಅಂತಂದ್ರೆ ಅವನು ಮಾತಾಡ್ಸಲ್ಲ ಅಷ್ಟೇ, ಇನ್ನು ಮುಂದೆ ನಾನು ನಿನ್ನನ್ನು ಮಾತಾಡ್ಸಲ್ಲ ಅನ್ನುವುದೇ ಒಂದು ಮೃತ್ಯು ದಂಡನೆ ರಾಮ ಹೇಳುದು. ಯಾಕೆಂದ್ರೆ ದಂಡನೆ ಮಾಡಿ ಕೊಂದು ಬಿಟ್ರೆ ಅದು ನಿರಾತಂಕ ಆಯ್ತು, ಏನ್ ಸಮಸ್ಯೆನೇ ಇಲ್ಲ. ಆದ್ರೆ ಇದ್ದೂ ಕೂಡ ಮಾತನಾಡದಂತೆ ದೂರ ಇಡುವುದು ಅಂತ ಉಂಟಲ್ವಾ, ಅದು ಮೃತ್ಯು ದಂಡನೆಯ ಇನ್ನೊಂದು ಮುಖ. ಅದು ಎಲ್ಲ ಕಡೆಯಲ್ಲಿ ವಧೆ ಅಂದ್ರೆ ಕೊಲ್ಲುವುದು ಅಂತ ಅರ್ಥ ಅಲ್ಲ. ನಮಗೆ ಈ ಸಂಸ್ಕೃತದಲ್ಲಿ ಈ ಶಬ್ದಗಳೆಲ್ಲ ಬಳಕೆ ಬಂದಾಗ ಯಾವ ಶಬ್ದಕ್ಕೆ ಏನ್ ಅರ್ಥ ಅಂತ ಗೊತ್ತಿಲ್ಲದೆ ಅದಕ್ಕೆ ತಪ್ಪಾದ ಅನುವಾದಗಳನ್ನ ಮಾಡಿ ನಮ್ಮ ಶಾಸ್ತ್ರಗಳ ಬಗ್ಗೆ, ಧರ್ಮಶಾಸ್ತ್ರಗಳ ಬಗ್ಗೆ ಅಥವಾ ಇನ್ನುಳಿದಂತೆ ಯಾವ್ದಾದ್ರೂ ಕಥೆಯಲ್ಲಿ ಬರುವ ಇತಿಹಾಸದ ಬಗ್ಗೆ ತಪ್ಪು ಚಿಂತನೆಗಳು ಮೂಡಿದೆ. ಇಲ್ಲಿ ವಧೆ ಅಂದ್ರೆ ನಿನ್ನ ಹತ್ರ ಇನ್ ಮುಂದೆ ಮಾತಾಡಲ್ಲ, ಇದೇ ನಿನ್ನ ವಧೆ. ನನ್ನನ್ನು ನಾನು ಹೊಗಳಿಕೊಂಡ್ರೆ ಅದು ಆತ್ಮಹತ್ಯೆ, ಇನ್ನೊಬ್ಬರನ್ನ ನಾನು ಚೆನ್ನಾಗಿ ಬೈದ್ರೆ ಅದು ಅವರ ಹತ್ಯೆ, ನನ್ನನ್ನ ಒಬ್ಬ ಮಾತನಾಡಿಸದೆ ಹೋದ್ರೆ ಅವನ ತಪ್ಪೇ
ಮಾಡಿದ್ರು ಸರಿ, ತಪ್ಪು ಮಾಡದೇ ಇದ್ರು ಸರಿ, ಅವರು ದೂರ ಇಟ್ರೆ ಅದು ಒಂಥರ ಹತ್ಯೆ ಇದ್ದ ಹಾಗೆ. ಹಾಗಾಗಿ ಲಕ್ಷ್ಮಣನಿಗೆ ಅವನು ಆ ರೀತಿ ಶಿಕ್ಷೆ ಕೊಡ್ತಾನೆ. ಆಗ ಲಕ್ಷ್ಮಣನ ಕಳ್ಕೊಂಡ ವ್ಯಥೆ ರಾಮನಿಗೆ ಕಾಡುತ್ತೆ ಅಂತ ರಾಮಾಯಣದಲ್ಲಿ ನಮಗೆ ಕಾಣುತ್ತೆ. ಆದ್ರೆ ಇಲ್ಲಿ ಭಾಗವತ ಹೇಳುತ್ತೆ, ಕುತಃ ವ್ಯಸನಾನಿ ಈಶ್ವರಸ್ಯ ವ್ಯಸನಾನಿ ಕುತಃ. ವ್ಯಸನ ಅಂದ್ರೆ ದುಃಖ. ಸ್ವತಃ ಸ್ವರಮಣನಾದ ಭಗವಂತನಿಗೆ ಕುತಃ ವ್ಯಸನಾನಿ, ಎಲ್ಲಿಂದ ದುಃಖ ಬರುತ್ತೆ? ದುಃಖ ಯಾರಿಗ್ ಬರುತ್ತೆ ಅಂದ್ರೆ ದುರ್ಬಲನಾದವನಿಗೆ ಬರುತ್ತೆ. ದುಃಖ ಯಾರಿಗೆ ಬರುತ್ತೆ ಅಂದ್ರೆ ಅಪೂರ್ಣನಾದವನಿಗೆ ಬರುತ್ತೆ. ದುಃಖ ಯಾರಿಗ್ ಬರುತ್ತೆ ಅಂದ್ರೆ ನಾನು ಅನ್ಕೊಂಡ ಹಾಗೆ ಎಲ್ಲ ಆಗ್ಬೇಕು ಅಂತ ಬಯಸಿದವನಿಗೆ ಬರುತ್ತೆ. ದುಃಖ ಯಾರಿಗ್ ಬರುತ್ತೆ ಅಂದ್ರೆ ಎಲ್ಲದರ ಮೇಲೇನ ಒಡೆತನ ಇಲ್ಲದವನಿಗೆ ಬರುತ್ತೆ. ಎಲ್ಲದರ ಮೇಲೆ ಕಂಟ್ರೋಲ್ ಇರ್ಬೇಕಾದ್ರೆ ದುಃಖ ಯಾಕೆ ಬರುತ್ತೆ? ದುಃಖ ಬರದಂತೆ ಮಾಡುವ ದುಃಖವನ್ನೇ ಬಾರದಂತೆ ಮಾಡಿಕೊಳ್ಳುವ ನಿಯಂತ್ರಣ ಇದ್ದ ಮೇಲೆ ದುಃಖ ಎಲ್ಲಿಂದ ಬರುತ್ತೆ? ನಮ್ಗೆ ಯಾಕೆ ದುಃಖ ಬರುತ್ತೆ ಅಂದ್ರೆ ದುಃಖವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರಲ್ಲ. ನನಗೆ ಇವತ್ತು ಯಾವ ದುಃಖವೂ ಆಗ್ಬಾರ್ದು ಅಂತ ನಾವು ಎಷ್ಟೇ ಅನ್ಕೊಂಡ್ ಕೂತ್ರು ಸುಮ್ನೆ ಕಿವಿ ಹತ್ರ ಬಂದು ಒಂದಿಷ್ಟು ನಮ್ಮನ್ ಬೈದು ಹೋಗ್ತಾರೆ. ಆಗ್ಲೂ ಆಗ್ಬೇಕಾಗಿಲ್ಲ. ಆದ್ರೂ ಕೆಲವೊಂದ್ ಸರ್ತಿ ಕೆಮ್ಮು ಬರುತ್ತೆ, ಕೆಲವೊಂದ್ ಸರ್ತಿ ಉಸಿರು ಕಟ್ಟುತ್ತೆ, ಕೆಲವೊಂದ್ ಸರ್ತಿ ಕಣ್ಣಿ ಕಸ ಬೀಳುತ್ತೆ, ಕೆಲವೊಂದ್ ಸರ್ತಿ ಏನೋ ಕೆಟ್ಟ ಶಬ್ದ ಡಮ್ ಅಂತ ಕಿವಿಗ್ ಬಿದ್ದು ಎದೆ ಎಲ್ಲ ಬಾಯಿಗೆ ಬಂದಾಗ ಆಗುತ್ತೆ. ಏನೇನೋ ಒಂದೊಂದ್ ಸರ್ತಿ ಸಮಸ್ಯೆ ಆಗುತ್ತೆ. ಅದ್ ನಿರೀಕ್ಷೆ ಮಾಡಿರುವುದಿಲ್ಲ ನಾವು ಏನಾಯ್ತು ಅಂತ. ಆದ್ರಿಂದ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನಾವ್ ಅನ್ಕೊಂಡ ಹಾಗೆ ಪರಿಸ್ಥಿತಿ ಕೈ ಮೀರತ್ತೆ. ಆದ್ರಿಂದ ನಮಗೆ ದುಃಖ ಇದೆ. ಭಗವಂತನಿಗೆ ದುಃಖ ಇಲ್ಲ. ಆದ್ರಿಂದಾಗಿ ದುಃಖದ ನಿಯಂತ್ರಣ ಶಕ್ತಿ ಆದ್ರಿಂದ ಕುತಃ ಸ್ವರಮಣಸ್ಯ ವ್ಯಸನಾನಿ, ಎಲ್ಲಿಂದ ಅವನಿಗೆ ದುಃಖ ಬರುತ್ತೆ ಅಂತ ಕೇಳುತ್ತಿದ್ದಾರೆ. ತುಂಬಾ ಒಳ್ಳೆ ಶ್ಲೋಕ ಇದು. ಈ ಶ್ಲೋಕ ಬಹುಶಃ ನಮಗೆ ಆ ಅನೇಕ ಪ್ರಮೇಯಗಳನ್ನ ಶುದ್ಧಿ ಮಾಡುತ್ತೆ. ಭಗವಂತನ ಬಗೆಗಿನ ಸರಿಯಾದ ಅರಿವು ನಮಗೆ ಮೂಡುವುದಕ್ಕೆ ಈ ಶ್ಲೋಕ ತುಂಬಾ ಸಹಕಾರಿ. ತುಂಬಾ ಕಡೆ ಇದನ್ನು ಹೇಳ್ತಾರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋಬಧ ಏವನ ಕೇವಲಂ ವಿಭೋ ಕುತೋನ್ಯಥಾ ಸೂರಮತ ಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಇದು ಎಲ್ಲ ಅವತಾರಗಳಿಗೂ ಸಂಬಂಧಪಟ್ಟ, ಭಗವಂತನ ಅವತಾರಗಳಿಗೆ ಸಂಬಂಧಪಟ್ಟ ನಿಯಮವನ್ನು ಹೇಳ್ತಾ ಇದೆ. ಸ್ವವೈ ಸ ಆತ್ಮ ನವೈ ಸ ಆತ್ಮ ಆತ್ಮವತಾಮಧೀಶ್ವರೋ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ ನ ಸ್ತ್ರೀಕೃತಂ ಕಶ್ಮಲವಾಷ್ಣುವೀತ ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ್. ಶರೀರ ಉಳ್ಳವನಿಗೆ ಮಾತ್ರ ಶರೀರದ ದುಃಖ. ಭಗವಂತನಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅನ್ನುವುದರ ಮಿಕ್ಸ್ಡ್ ಚೌಚೌಬಾತ್ ಶರೀರ ಇಲ್ವೇ ಇಲ್ಲ ಅವನಿಗೆ. ಯಾವಾಗ ಈ ಇಂದ್ರಿಯಗಳು ಸೇರ್ಕೊಂಡಿರುತ್ತೆ ಆವಾಗ ಆ ಇಂದ್ರಿಯಗಳಲ್ಲಿ ಸ್ವಲ್ಪ ದಿವಸ ಆದ್ಮೇಲೆ ಆ ಇಂದ್ರಿಯ ದುರ್ಬಲ ಆಗುದು, ಅಥವಾ ಕಣ್ಣು ಕಾಣದೆ ಹೋಗುದು, ಮೂಗಲ್ಲಿ ಗಾಳಿ ಸೇರದೆ ಇರುವುದು, ಕಿವಿಯನ್ನು ಟೊಳ್ಳಾಗಿ ಟಪ್ ಅಂತ ಬಂದ ಶಬ್ದ ಬಂದ್ಮೇಲೆ ಏನ್ ಶಬ್ದನು ಕೇಳದೆ ಇರುವುದು, ಇದೆಲ್ಲ ನಮ್ಗೆ ಸಮಸ್ಯೆ. ಭಗವಂತನಿಗೆ ಹಾಗೆ ನಮ್ಮಂತೆ ಕಣ್ಣು ಮೂಗು ಬಾಯಿ ಇಲ್ಲ, ನಮ್ಮಂತೆ ಅವನಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಇಲ್ಲ. ಆದ್ರಿಂದಾಗಿ ಅವನು ಸರ್ವಸ್ವಾಮಿ, ನಮ್ಗೆಲ್ಲ ಶರೀರ ಕೊಡುವವನೇ ಅವನು. ಆದ್ರಿಂದ ಅವನಿಗೆ ನಮ್ಮಂತ ಶರೀರ ಬೇಕಿಲ್ಲ. ಜಗತಾಂ ಆತ್ಮವತಾಂ ಅಧೀಶ್ವರ, ಇಡೀ ಜಗತ್ತಿಗೆ ಶರೀರವುಳ್ಳ ಎಲ್ಲ ಜೀವಿಗಳಿಗೆ ಅವನೇ ಬರೀ ಈಶ್ವರ ಅಲ್ಲ, ಅಧೀಶ್ವರ, ಅಧಿಕಾರಯುಕ್ತವಾದ ಈಶ್ವರ. ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ, ವಾಸುದೇವ ದುಃಖಂ ಭುಂಕ್ತೆ, ವಾಸುದೇವನು ದುಃಖವನ್ನು ಅನುಭವಿಸ್ತಾನೇನು, ಅವನಿಗೆ ದುಃಖ ಇಲ್ಲ. ನ ಸ್ತ್ರೀಕೃತಂ ಕಶ್ಮಲಮಶ್ನುವೀತ, ತುಂಬಾ ಸ್ಪಷ್ಟವಾದ ಮಾತು. ಪತ್ನಿ ವಿಯೋಗದಿಂದ ರಾಮನಿಗೆ ಎಂದೂ ದುಃಖವಾಗಿಲ್ಲ. ಪತ್ನಿ ವಿಯೋಗವಾದಾಗ ಒಬ್ಬ ಮನುಷ್ಯ ಹೇಗೆ ದುಃಖ ಪಡ್ತಾನೆ ಅಂತ ಅವನು ಲೀಲಾ ಮಾತ್ರನಾಗಿ ತೋರಿಸಿದ್ದಷ್ಟೇ ಬಿಟ್ರೆ ಅವನಿಗೆ ದುಃಖದ ಲೇಪವೇ ಇಲ್ಲ. ನ ಸ್ತ್ರೀಕೃತಂ ಕಶ್ಮಲಂ ಅಶ್ನುವೀತ, ಸ್ತ್ರೀಕೃತವಾದ ಅಂದ್ರೆ ಸೀತೆಯನ್ನು ಕಳ್ಕೊಂಡದರ ವ್ಯಥೆ ರಾಮನಿಗೆ ಯಾವತ್ತೂ ಆಗಿಲ್ಲ. ಸೀತೆಗೂ ಕೂಡ ರಾಮನಿಂದ ದೂರ ಆಗಿದ್ದೇನೆ ಎನ್ನುವ ವ್ಯಥೆ ಬರಲೇ ಇಲ್ಲ. ಅವರಿಬ್ರು ಕೂಡ ಅನಾದಿ ದಂಪತಿಗಳು, ಅವರಿಬ್ರು ಕೂಡ ಜೊತೆಯಾಗಿ ಅವಿಯೋಗಿಗಳಾಗಿ ಇರುವವರು. ನೈವ ನೈವ ವಿಯೋಗಿನಿ ಗುರು ಯೋಗಿನಿ ಸ್ಥಿರ ಯೋಗಿನಿ ಅಂತ ಒಂದು ಕಡೆ ಅವನ ರಾಮನ ಮತ್ತು ಸೀತೆಯ ಸಂವಾದ ಅನುಬಂಧವನ್ನ ಹೇಳ್ತಾರೆ. ಅದರಿಂದಾಗಿ ಅವರಿಬ್ಬರಲ್ಲಿ ಕೇವಲ ಒಂದು ಲೋಕದ ಸ್ಥಿತಿಗತಿಯನ್ನ, ರಾವಣನ ದುಶ್ಚರಿತೆಯನ್ನ, ಆ ಸಮಾಜದ ವ್ಯಕ್ತಿಗಳು ತಮ್ಮ ಆತ್ಮೀಯರನ್ನು ಕಳ್ಕೊಂಡಾಗ ಹೇಗೆ ಕಷ್ಟ ಪಡ್ತಾರೆ ಅನ್ನೋದನ್ನ ಈ ಅವತಾರದ ಕಾಲದಲ್ಲಿ ರಾಮಚಂದ್ರ ತೋರಿಸಿದ್ದಷ್ಟೇ. ನಿಮ್ಗೆ ಸಿಂಪಲ್ ಒಂದು ನಾಟಕದಲ್ಲಿ ನೀವೇ ರಾಮನ ಪಾತ್ರ ಸೀತೆಯ ಪಾತ್ರ ಮಾಡಿದಾಗ ಎಷ್ಟೋ ವಿಷಯಗಳನ್ನ ನಮ್ಗೆ ಅದು ನಮ್ಮ ಮುಂದಿನ ಡೈಲಾಗ್ ಏನು ಅಂತ ಅವನಿಗೆ ಗೊತ್ತಿರುತ್ತೆ. ಆದ್ರೂ ನಾವು ಆ ಡೈಲಾಗ್ ಹೇಳಿದ್ಮೇಲೆ ಆ ಡೈಲಾಗ್ ಹೇಳ್ತಾನ. ಬೇಡ, ನೀವು ಒಂದು ಸಂವಾದ ಮಾಡ್ತೀರಿ ಅಂತ ಇಟ್ಕೊಳ್ಳಿ,
ಎದುರುಗಡೆಯವರಿಗೆ ಒಂದು ವಿಷಯ ಹೇಳಬೇಕು ಅಂತ, ಕುಂಭಮೇಳ ಅಂದ್ರೆ ಏನು ಅಂತ ಕೇಳ್ತೀರಿ. ಹಾಗೆ ಎದುರುಗಡೆಯವರು ಹೇಳ್ತಾರೆ ಕುಂಭಮೇಳ ಅಂದ್ರೆ ಹೀಗೆ 12 ವರ್ಷಕ್ಕೊಮ್ಮೆ ಬರುತ್ತೆ, ಕುಂಭ ಸಂಕ್ರಮಣದ ಕಾಲದಲ್ಲಿ ಬರುವ ಒಂದು ವಿಶಿಷ್ಟ ಗ್ರಹಗಳ ಯೋಗ ಬಂದಾಗ ಹೀಗೆ ಏನಾಗುತ್ತೆ ಅಂತ ಇಷ್ಟು ಹೇಳ್ತೀರಿ. ವಸ್ತುತಃ ನೀವು ಇಬ್ರು ಇದಕ್ಕಿಂತ ಮುಂಚೆಯೇ ಕೋಣೆಯಲ್ಲಿ ಕೂತ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡಿದೀರಿ. ನೀವು ಅವನು ಪ್ರಶ್ನೆ ಕುಂಭಮೇಳ ಅಂದ್ರೆ ಏನು ಅಂತ ಕೇಳಿದ್ರೆ ಸ್ಟೇಜ್ ಅಲ್ಲಿ ಕೂತಾಗ ನೀವು ಆಗ ರೂಮಲ್ಲಿ ಹೇಳಿದ್ದಲ್ವಾ, ಮತ್ತೆ ಅದನ್ನೇನ್ ಪ್ರಶ್ನೆ ಕೇಳುದು, ನಿಂಗೆ ಎಷ್ಟೆಲ್ಲ ಹೇಳ್ಬೇಕು ಅಂತ ಹೇಳ್ತೀರಾ? ಇಲ್ಲ. ಏನ್ ಹೇಳ್ತೀರಿ? ಅದು ಹಾಗೆ, ಇದು ಹೀಗೆ, ಅಲ್ಲಿ ಈ ವ್ಯವಸ್ಥೆ ಇದೆ, ಇಂತಹ ವ್ಯವಸ್ಥೆ ಇದೆ ಅಂತೆಲ್ಲ ನಮಗೆ ಮೊದಲೇ ಇಬ್ಬರಿಗೂ ಎರಡೂ ವಿಷಯ ಗೊತ್ತಿದ್ರೂ ಕೂಡ ನಾವು ಎದುರುಗಡೆಯವರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೋಸ್ಕರ ನಾವಿಬ್ರು ಚರ್ಚೆ ಮಾಡ್ತೇವೆ. ಹೇಗೂ ಹಾಗೆ ಭಗವಂತನಿಗೆ ತನ್ನ ಮತ್ತು ತನ್ನ ಮಡದಿಯಾದ ಸೀತೆಯ ಬಗೆಗಿನ ಸರಿಯಾದ ಅರಿವು ಇದ್ರೂ ಕೂಡ ಲೋಕದ ದೃಷ್ಟಿಯಿಂದ ಒಂದು ಕಥೆ ಹೇಳ್ಬೇಕಿತ್ತು, ಒಂದು ಮೆಸೇಜ್ ಕೊಡ್ಬೇಕಿತ್ತು, ಒಂದು ಮನುಷ್ಯನಾದಾಗ ಹೇಗೆಲ್ಲ ಅವನು ವರ್ತಿಸ್ತಾನೆ ಅಂತ ಅನ್ನೋದನ್ನ ಹೇಳಬೇಕಿತ್ತು. ಅದಕ್ಕೋಸ್ಕರ ಅವನು ದುಃಖ ಪಟ್ಟಂತೆ ಕಾಣ್ತಾನೆ ಹೊರತು ಅವನಿಗೆ ದುಃಖದ ಲೇಪವೇ ಇಲ್ಲ. ಅವನು ನಿರಂಜನ. ಅವನು ಯಾವ ದುಃಖಗಳಿಗೂ ಲೇಪಗಳಿಗೂ ಒಳಗಾಗುವವನಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೂ ನಮ್ಮವರಿಗೆ ಅರ್ಥ ಆಗಲ್ಲ. ರಾಮನ ದುಃಖ ಪಟ್ಟಿಲ್ವಾ, ಅವನಿಗೂ ಕರ್ಮಯೋಗ ಇಲ್ವಾ, ಅವನಿಗೂ ಸೀತೆಯಿಂದ ವಿಯೋಗ ಆಗ್ಲಿಲ್ವಾ, ಅದೂ ಯಾರನ್ನ ಶೂರ್ಪಣಖಿಯ ಮೂಗನ್ನು ಕತ್ತರಿಸಿದ್ದಕ್ಕೇನೆ ಅವನಿಗೆ ಶಾಪ ಬಂದದ್ದು, ಅದಕ್ಕೇನೆ ಅವನು ಸೀತೆಯನ್ನು ಕಳ್ಕೊಳ್ಳಂಗಾಯ್ತು, ಹಾಗೆ ಹೀಗೆ ಅಂತ ಅವ್ರವ್ರಿಗೆ ತೋಚಿದ ವಿಷಯಗಳನ್ನೆಲ್ಲ ಮೂಗು ತೂರಿಸಿ ತಾವು ಮೂಗು ಕಳ್ಕೊಳ್ಳುವ ಶೂರ್ಪಣಖಿಯ ಪ್ರಸಂಗವನ್ನು ತಂದ್ಕೊಳ್ತಾರೆ ಅಷ್ಟೇ. ಆದ್ರೆ ನ ಲಕ್ಷ್ಮಣಂಚಾಪಿ ಜಹಾತಿ ಕರಿಹಿಚಿತ್, ಅದಾಗಿ ಲಕ್ಷ್ಮಣನನ್ನು ಬಿಟ್ಟು ಕೊಡುವುದು ಅನ್ನೋದು ಕೇವಲ ಒಂದು ಶಿಕ್ಷೆ ಅಂತ ಬಂದಾಗ ಕಠಿಣವಾಗಿ ಹೇಗೆ ವರ್ತಿಸ್ತಾನೆ ಒಬ್ಬ ರಾಜ ಅನ್ನೋದನ್ನು ತೋರಿಸಿದ ಅಷ್ಟೇ ಹೊರತು, ಸೀತೆಯನ್ನು ಬಿಟ್ಟಾಗ್ಲೂ ಕೂಡ ಒಬ್ಬ ರಾಜ ಹೇಗೆ ವರ್ತಿಸ್ಬೇಕು ಅಂತ ತೋರಿಸಿದ ಹೊರತು ಸೀತೆಯನ್ನು ಬಿಟ್ಟದ್ದೇ ಅಲ್ಲ. ಸೀತೆ ಹಾಗೆ ಅವನಿಂದ ಬಿಡುಗಡೆ ಆಗುವುದೂ ಇಲ್ಲ. ಒಂದು ವ್ಯವಸ್ಥೆ ಅಂತ ಬಂದಾಗ ರಾಜಕೀಯ ಪ್ರವೃತ್ತಿ ಅಂತ ಅನ್ನೋದು ಕುಟುಂಬಕ್ಕಿಂತ ದೇಶ ದೊಡ್ಡದು. ಇಡೀ ಕುಟುಂಬಕ್ಕಿಂತ ದೇಶದ ವ್ಯವಸ್ಥೆಯೇ ದೊಡ್ಡ ಕುಟುಂಬವಾಗಿ ತನಗೆ ಇರುವುದಾದ್ರಿಂದ ಅದನ್ನು ನಿರ್ವಹಿಸಬೇಕು ಹೇಗೆ ಅಂತ ತೋರಿದ. ರಾಮಚಂದ್ರನ ಆ ಗುಣವಂತಿಕೆ ಜನರಿಗೆ ಅರ್ಥ ಆಯಿತು. ಮುಂದೆ ಸೀತೆಯ ತಪ್ಪಿಲ್ಲದಿರುವಿಕೆಯನ್ನ ಜನರೇ ಅರ್ಥ ಮಾಡಿಕೊಂಡು ತಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಅನ್ನೋ ಮಾತು ಕೂಡ ಮುಂದೆ ರಾಮಾಯಣದಲ್ಲಿ ಬರುತ್ತೆ. ಆದ್ರಿಂದ ಲಕ್ಷ್ಮಣನನ್ನು ಕೂಡ ಅವನು ಕಳ್ಕೊಂಡದ್ದಿಲ್ಲ. ಯಾಕೆಂದ್ರೆ ಲಕ್ಷ್ಮಣ ಅಂದ್ರೆ ಯಾರು? ಶೇಷ. ಶೇಷ ಅಂದ್ರೆ ಯಾರು? ಸ್ವತಃ ವಿಷ್ಣುವಿಗೆ ಹಾಸಿಗೆ. ಅವನು ಹಾಸಿಗೆ ಬಿಟ್ಟು ಯಾವತ್ತಾದ್ರೆ ಎದ್ದೋದದಿದ್ಯಾ? ಇಲ್ಲ. ಯಾವಾಗ್ಲೂ ಅವನನ್ನ ಶೇಷಶಾಹಿ ಅಂತಾನೆ ಕರೆಯುದು. ಇಲ್ಲ ಇಲ್ಲ, ಇವತ್ತು ಶೇಷಶಾಹಿ ಅಲ್ಲ, ಇವತ್ತು ನಾನು ಗರುಡ ಧ್ವಜ, ನನ್ನನ್ನ ಗರುಡನ ಮೇಲೆ ಹೋಗ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಆ ಹೆಸರುಗಳು ಚೇಂಜ್ ಆಗುದಿಲ್ಲ ಮಧ್ಯ ಮಧ್ಯದಲ್ಲಿ. ನಮಗೆ ಮತ್ತೆ ಕನ್ಫ್ಯೂಸ್, ಇವತ್ತು ಗರುಡ ಧ್ವಜ ಅಂತ ಕರಿಬೇಕೋ, ಶೇಷಶಾಹಿ ಅಂತ ಕರಿಬೇಕೋ, ಕ್ಷೀರ ಸಮುದ್ರವಾಸಿ ಅಂತ ಕರಿಬೇಕೋ, ವೈಕುಂಠ ನಿವಾಸಿ ಅಂತ ಕರಿಬೇಕೋ, ಲಕ್ಷ್ಮೀ ಸಮೇತ ಅಂತ ಕೇಳ್ಬೇಕೋ ಅಂತ 100 ಪ್ರಶ್ನೆಗಳು ನಮಗೆ ಲೋಕದ ವ್ಯವಹಾರದ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡ್ಕೊಂಡ್ರೆ ಡೌಟ್ ಬರುತ್ತೆ. ಲಕ್ಷ್ಮಿಯು ಯಾವಾಗ್ಲೂ ಜೊತೆಗಿರ್ತಾಳೆ, ಕಮಲನಾಭನಾದಂತಹ ಚತುರ್ಮುಖನು ಜೊತೆಗಿರ್ತಾನೆ, ಶೇಷನು ಯಾವಾಗ್ಲೂ ಜೊತೆಗಿರ್ತಾನೆ, ಗರುಡನು ಯಾವಾಗ್ಲೂ ಜೊತೆಗಿರ್ತಾನೆ. ಅವನು ಯಾವಾಗ್ಲೂ ಎಲ್ಲದರ ಜೊತೆಗಿದ್ದಾನೆ. ಎಲ್ಲದರ ಒಳಗೆ ಯಾರಿದ್ದಾನೋ ಅವನು ಯಾವ್ದಾದ್ರೂ ಒಂದರಿಂದ ದೂರವಾಗುವುದು ಹೇಗೆ? ಬೆಳಕು ಮತ್ತು ಅಥವಾ ಏನ್ ಹೇಳ್ಬೋದು, ಸೂರ್ಯ ಉದಯ ಆದ್ಮೇಲೆ ಆಕಾಶ ಮತ್ತೆ ಬೆಳಕನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಆಗತ್ತಾ? ಆಕಾಶ ಮತ್ತೆ ಗಾಳಿಯನ್ನ ಅಂದ್ರೆ ದೂರ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ನಿರ್ವಾತ ಪ್ರದೇಶ ಅಂತ ನಾವು ಸೃಷ್ಟಿ ಮಾಡ್ಬೋದು, ಆದ್ರೆ ಸಹಜವಾಗಿ ಬಿಟ್ರೆ ಗಾಳಿ ಓಡಾಡುವ ಜಾಗದಲ್ಲಿ ಗಾಳಿ ಬೆಳಕು ಒಟ್ಟಿಗೆ ಇರುತ್ತೆ, ಆಕಾಶನೂ ಅದ್ರ ಜೊತೆಗೆ ಇರುತ್ತೆ, ಅನಂತ ಜೀವರಾಶಿಗಳು ಅದ್ರ ಜೊತೆಗಿರುತ್ತೆ. ಆಕಾಶದಲ್ಲಿ ಎಷ್ಟು ಕಣಗಳಿವೆ, ಎಷ್ಟು ತರದ ಸೂಕ್ಷ್ಮ ಜೀವಿಗಳಿದ್ದಾವೆ. ಸೂಕ್ಷ್ಮ ಜೀವಿ ಬಂತು ಅಂತ ಆಕಾಶ ಓಡೋಗುತ್ತಾ? ಸೂಕ್ಷ್ಮ ಜೀವಿ ಬಿತ್ತು ಅಂತ ಬೆಳಕು ಸತ್ತೋಗುತ್ತಾ? ಸೂಕ್ಷ್ಮ ಜೀವಿ ಬಂತು ಅಂತ ಗಾಳಿ ನಿಂತೋಗುತ್ತಾ? ಇಲ್ಲ. ಅದು ಇರುತ್ತೆ, ಇದು ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಇಂಥದ್ದು ಕಣ್ಣಿಗೆ ಕಾಣದ ಸಾವಿರಾರು ಸಂಗತಿಗಳು ಈ ಜಗತ್ತಿನಲ್ಲಿ ಇವೆ. ಹಾಗಿದ್ರೂ ಜಗತ್ತನ್ನ ನಿಯಮನ ಮಾಡುವಂತಹ ಸರ್ವಶಕ್ತನಾದ ಭಗವಂತನಿಗೆ ಯಾವುದರಿಂದಲೂ ದೂರವಾಗುವ ಪ್ರಸಂಗ ಇಲ್ವೇ ಇಲ್ಲ. ಆದ್ರಿಂದ ಅವನಿಗೆ ದುಃಖ ಇಲ್ಲ, ಅವನಿಗೆ ವ್ಯಥೆ ಇಲ್ಲ, ಅವನಿಗೆ ನೋವು ಇಲ್ಲ, ಅವನಿಗೆ ಕಷ್ಟ ಇಲ್ಲ. ಇದು ನಾವು ಮನುಷ್ಯರಂತೆ ಆಯ್ತು ಅಂತ ಅನ್ನುವ ರೀತಿಯಲ್ಲಿ ಭಾವಿಸಬಾರದು ಅನ್ನೋದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು. ಇನ್ನೆಷ್ಟಿದೆ? ಇನ್ನೆರಡು ಶ್ಲೋಕ ಇದೆ, ಮಾಡೋಣವಾ? ನ ಜನ್ಮ ನೂನಂ ಮಹತ್ತೋ ನ ಸೌಭಗಂ ನ ಚಾಂಗ ಬುದ್ಧಿರ್ನ ಕೃತಿಸ್ತೋಷ ಹೇತು ತಿರ್ಯಗ್
ವಿಸ್ ದಿವ್ಯ ವಿಸೃಷ್ಟಾನಪಿ ನೋ ವನೌಕಸಶ್ಚಕಾರ ಸಖ್ಯೇ ಬತ ಲಕ್ಷ್ಮಣಾಗ್ರಜಃ. ಅಲ್ಲಿ ಆ ಹನುಮಂತನ ಜೊತೆಗಿದ್ದವನೊಬ್ಬ ಆರ್ಷ್ಟಿಷೇಣ ಅಂತ ಋಷಿ, ಅವನನ್ನ ಸಂಬೋಧನೆ ಮಾಡಿ ರಾಮಚಂದ್ರನ ಬಗ್ಗೆ ಅವನಿಗೆ ಎಚ್ಚರವನ್ನ ಕೊಡ್ತಾನೆ. ಬ್ರಾಹ್ಮಣಾದಿ ಉತ್ತಮ ಕುಲದಲ್ಲಿ ಹುಟ್ಟಿದ ಜನ್ಮವಾಗಲಿ, ಸಂಪತ್ತಾಗಲಿ, ಬುದ್ಧಿಯಾಗಲಿ, ವೈಭವವಾಗಲಿ, ಆಕೃತಿಯ ಸೌಂದರ್ಯವಾಗಲಿ ಭಗವಂತನ ಒಲುಮೆಗೆ ಕಾರಣವಲ್ಲ. ಭಗವಂತನನ್ನು ಒಲಿಸ್ಲಿಕ್ಕೆ ನಾನು ಉತ್ತಮ ಜಾತಿಯಲ್ಲಿ ಹುಟ್ಟಿದ್ದೇನೆ, ಲೋಕದ ಜಾತಿ ನಾನು ಹೇಳ್ತಾ ಇರೋದು, ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ ಅಥವಾ ಉತ್ತಮ ಮನೆತನದಲ್ಲಿ ಹುಟ್ಟಿದ್ದೇನೆ, ದೊಡ್ಡ ರಾಜವಂಶದಲ್ಲಿ ಬಂದಿದ್ದೇನೆ, ದೊಡ್ಡ ಗುರುಗಳನ್ನು ಹೊಂದಿದ್ದೇನೆ, ದೊಡ್ಡ ಪೀಠದಲ್ಲಿ ಹುಟ್ಟಿದ್ದೇನೆ, ಈ ಯಾವುದು ಶ್ರೀಮಂತಿಕೆ ಇದೆ ನನ್ನ ಹತ್ರ, ಇದು ಯಾವುದು ರಾಮಚಂದ್ರನ ಒಲುಮೆಗೆ ಕಾರಣ ಅಲ್ಲ. ನ ಜನ್ಮ ನೂನಂ, ನಿಶ್ಚಯವಾಗಿ ನಾವು ಎಲ್ಲಿ ಹುಟ್ಟಿದ್ದೇವೆ ಅನ್ನೋದು ಲೆಕ್ಕಕ್ಕೆ ಬರುವುದಿಲ್ಲ ದೇವರ ಪ್ರೀತಿ ಸಂಪಾದಿಸ್ಲಿಕ್ಕೆ. ನ ಮಹತಃ ಸೌಭಾಗಂ, ದೊಡ್ಡವರ ಮನೆತನ ಅಂತಾಗ್ಲಿ ಅಥವಾ ತುಂಬಾ ಸೌಭಾಗ್ಯವಂತಿಕೆ ಆಗಲಿ, ನ ಬುದ್ಧಿ, ನಾನು ಬುದ್ಧಿವಂತ, ನಾನು ರೂಪವಂತ, ನಾನು ಧನವಂತ, ನಾನು ಕೀರ್ತಿವಂತ, ಎಲ್ಲ ಅಂತ ಅದು ಮುಗ್ದೇ ಹೋಗುವಂತದ್ದು, ಯಾವುದು ನಿಲ್ಲುವಂತದ್ದಲ್ಲ. ನಮ್ಗೆ ನಿಲ್ಲುವಂತದ್ದು ಬೇಕು. ನಿಲ್ಲುವಂತದ್ದು ಭಕ್ತಿಮಂತನಾದ್ರೆ, ಭಕ್ತಿಮಾನ್ ಆದ್ರೆ ಭಗವಂತ ಸ್ವೀಕರಿಸ್ತಾನೆ. ಯೋಚನೆ ಮಾಡಿ, ಆ ಭಕ್ತಿ ಇದ್ದದ್ರಿಂದ ಹಿರಿಯ ಪ್ರಾಣಿಗಳು ಅಂತ ನಾವು ಕರೆಯುವುದು ಕರಡಿ ಮಂಗಗಳನ್ನ. ಆ ಕರಡಿ ಮಂಗಗಳು ರಾಮನಿಗೆ ಸೇವಕರಾಗಿ ಹೊರಟರು. ಅವರಿಗೆ ಸಿಕ್ಕಿದ ಭಾಗ್ಯ ಗೊತ್ತಿಲ್ಲ, ನಮಗೂ ಬಾಲ ಇದ್ದು ಆಗ ಜೊತೆ ಇದ್ದು ಏನೋ ಗೊತ್ತಿಲ್ಲ, ಆದ್ರೆ ಅವನ ಜೊತೆಗೆ ಉಳಿಲಿಲ್ಲ. ಇಲ್ಲ ಅಂದ್ರೆ ಅವನು ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಾಹ ಅಂತ ಯಮುನಾ ತೀರದಲ್ಲಿ ಸರಯು ತೀರದಲ್ಲಿ ಕರೆದಾಗ ಲಕ್ಷ್ಮಣನ ಪ್ರೀತಿಯನ್ನ ಸಂಪಾದಿಸಿದ್ದಕ್ಕಾಗಲಿ, ಲಕ್ಷ್ಮಣ ಅಣ್ಣನ ಪ್ರೀತಿಯನ್ನು ಸಂಪಾದಿಸಿಕ್ಕಾಗ್ಲಿ, ಅಥವಾ ಹನುಮಂತ ರಾಮನನ್ನ ಮೆಚ್ಚಿಸಿದ್ದಕ್ಕಾಗಲಿ, ಅರಣ್ಯವಾಸಿಗಳಾದಂತಹ ಋಷಿಗಳು ಭಗವಂತನನ್ನ ಪಡೆದದ್ದಕ್ಕಾಗಲಿ ಅವರ ಭಕ್ತಿಯೇ ಕಾರಣ ಹೊರತು ಇನ್ನೇನೂ ಅಲ್ಲ. ಅದರಿಂದಾಗಿ ಅವರನ್ನೆಲ್ಲ ಸ್ನೇಹಿತನನ್ನಾಗಿ ರಾಮಚಂದ್ರ ಯಾಕೆ ಸ್ವೀಕರಿಸಿದ ಅಂದ್ರೆ, ಅವರು ಸರ್ವ ರೀತಿಯಿಂದಲೂ ತಮ್ಮನ್ನ ಭಗವಂತನಿಗೆ ಒಪ್ಪಿಸಿದ್ರು. ಸುರೋ ವಾತ ನರೋಥ ವಾನರಃ ಸರ್ವಾತ್ಮನ ಯಸ್ಸ ಕೃತಜ್ಞಮುತ್ತಮಂ ಭಜೇತ ರಾಮಂ ಮನುಜಾಕೃತಿಂ ಹರಿಂ ಯೇ ಉತ್ತಮಾನನಯತ್ ಕೋಸಲಾನ್ ದಿವಮಿತಿ. ದೇವತೆಗಳಾಗಲಿ, ರಕ್ಕಸರಾಗಲಿ, ನರರಾಗಲಿ, ವಾನರರಾಗಲಿ ಪ್ರತಿಯೊಬ್ರು ಕೂಡ ಭಗವಂತ ಒದಗಿಸಿದ ಅನುಕೂಲತೆಗೆ ಕೃತಜ್ಞನಾಗಿ ಬದುಕ್ತಾನೆ ಅಂತಂದ್ರೆ ಆಗ ಅವನು ನಿಜವಾದ ಭಕ್ತ ಆಗ್ತಾನೆ. ರಾಮನನ್ನ ಸೇವನೆ ಮಾಡುವುದು ಅವನನ್ನ ಕೇವಲ ಮಾನವ ಅಂತ ಚಿಂತಿಸಿ ಅಲ್ಲ. ಅವನು ನಮ್ಮಂತೆ ಬರೀ ಮಾನವ ಆಗಿರ್ಲಿಲ್ಲ. ಯಾರು ಅವನ ಸರಿಯಾದ ತಿಳುವಳಿಕೆಯನ್ನು ಪಡೆದು ಸೇವೆ ಮಾಡುತ್ತಾನೋ ಅಂಥವನನ್ನು ಭಜೇತ ರಾಮಂ, ರಾಮನನ್ನ ಭಜೇತ ಕಥಂ ಹರಿಂ ಸುಕೃತಜ್ಞಂ ಉತ್ತಮಂ, ಸರ್ವಾತ್ಮನ ಎಲ್ಲಾ ರೀತಿಯಿಂದಲೂ ಕೂಡ ಸರ್ವಜ್ಞ ಅವನು, ಎಲ್ಲಾ ರೀತಿಯಿಂದಲೂ ಸರ್ವಶಕ್ತ ಅವನು ಅಂತ ತಿಳಿದು ಯಾರು ಕೇವಲ ಮನುಜ ಶರೀರವನ್ನ ಆಕೃತಿಯಾಗಿ ತೊಟ್ಟವನು, ಮನುಜಾಕೃತಿಂ, ಮನುಜಂ ಅಂತ ಹೇಳಿಲ್ಲ ಅಲ್ಲಿ, ಮನುಜಾಕೃತಿಂ, ಆಕೃತಿಯಷ್ಟೇ ಅವನದು ಮನುಜನಾಗಿ ಕಂಡದ್ದು ಅಂತಹ ಭಗವಂತನನ್ನ ಉತ್ತರಾನ್ ಅನಯತ್ ಕೋಸಲಾನ್ ದಿವಮಿತಿ. ಎಂಥ ಅದ್ಭುತ ಅಂದ್ರೆ, ಒಂದು ಹುಲ್ಲು ಕೂಡ ರಾಮಚಂದ್ರನ ಜೊತೆಗೆ ಮೋಕ್ಷಕ್ಕೆ ಹೋಯಿತು. ಆ ಬ್ರಹ್ಮ ಸ್ತಂಭ ಪರ್ಯಂತಂ, ಸ್ತಂಭ ಅಂದ್ರೆ ಹುಲ್ಲು, ರಾಮಚಂದ್ರನ ಪಾದಕ್ಕೆ ಸ್ಪರ್ಶಿಸಿದ ಹುಲ್ಲು ಬದುಕಿನಲ್ಲಿ ನನಗೆ ಇನ್ನೇನು ಬೇಡ ಅಂತ ಅವನಲ್ಲಿ ಶರಣ ಆಯ್ತಂತೆ. ನಮ್ಗೆ ತಲೆಯಲ್ಲಿ ಏನು ಅಂದ್ರೆ ಮನುಷ್ಯ ಮಾತ್ರ ಮೋಕ್ಷಕ್ಕೆ ಹೋಗುದು ಅಂತ. ಆದ್ರೆ ಇಲ್ಲೇನಿದೆ ಅಂದ್ರೆ ಯ ಉತ್ತರಾನ್ ಅನಯತ್ ಕೋಸಲಾನ್ ದಿವಮಿತಿ, ಅದು ಎಲ್ಲರನ್ನು, ದೇಶದ ಉತ್ತರ ಕೋಸಲದ ಸಮಸ್ತ ದೇಶ, ಇವತ್ತಿಗೂ ಅಲ್ಲೊಂದು ಜಾಗ ಇದೆ, ಅಯೋಧ್ಯೆಯಿಂದ ಸುಮಾರು ಒಂದು 10-15 ಕಿಲೋಮೀಟರ್ ದೂರದಲ್ಲಿ, ಅದ್ರ ಹೆಸರು ಮರ್ತೆ ನಾನು, ಏನೋ ಹರಿ ಅಂತಾನೇನೋ ಬರುತ್ತೆ,
ಅಲ್ಲಿ ಒಂದು ದೇವಸ್ಥಾನ ಇದೆ ಗುಡಿಸಲಿನ ಹಾಗೆ, ಅದು ಪೂರ್ತಿ ಪಾಳು ಬಿದ್ದಿದೆ. ಅದು ತುಂಬಾ ಹಿಂದಿನ ಕಾಲದ ಪ್ರತಿಷ್ಠೆ ಆಗಿದ್ದ ಜಾಗ, ರಾಮಚಂದ್ರನ ನೆನಪಿನಲ್ಲಿ. ಆ ಜಾಗದಲ್ಲಿ ರಾಮಚಂದ್ರ ಎಲ್ಲರನ್ನು, ಋಷಿಗಳು, ಮುನಿಗಳು, ಜೊತೆಗೆ ಎಲ್ಲಾ ವರ್ಣದವರು, ಎಲ್ಲಾ ವರ್ಗದವರು, ಎಲ್ಲಾ ಪ್ರಾಣಿಗಳು, ಎಲ್ಲಾ ಪಕ್ಷಿಗಳು, ಎಲ್ಲಾ ಕ್ರಿಮಿಗಳು, ಕೀಟಗಳು ಸಹಿತ ರಾಮಚಂದ್ರ ಬನ್ನಿ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋದಾಗ, ಸರಯುವಿನಲ್ಲಿ ಹೋಗಿ ರಾಮಚಂದ್ರ ಮುಳುಗು ಹಾಕಿದಾಗ, ರಾಮಚಂದ್ರನ ಜೊತೆಗೆ ಮುಳುಗು ಹಾಕಿ ನೇರ ವೈಕುಂಠಕ್ಕೆ ಹೋಯಿತು ಎಲ್ಲಷ್ಟು ಜೀವರಾಶಿ. ಹಾಗೆ ಪಶು ಪಕ್ಷಿ ತೃಣಾದಿಗಳನ್ನು ಕೂಡ ವೈಕುಂಠಕ್ಕೆ ಕರೆದುಕೊಂಡು ಹೋದ ರಾಮಚಂದ್ರನಿಗೆ ನನ್ನ ಅನಂತ ನಮನಗಳು ಅಂತ. ಹನುಮಂತ ಯಾಕೆ ಹೋಗ್ಲಿಲ್ಲ ಅಂತ ಎಲ್ಲರಿಗೂ ಪ್ರಶ್ನೆ. ಇಷ್ಟು ಜನ ಎಲ್ಲ ಹೋದ ಮೇಲೆ ಹನುಮಂತ ಹೋಗ್ಲಿಲ್ವಲ್ಲ ಅಂತ. ಹನುಮಂತ ಹೋಗ್ಲಿಲ್ಲಲ್ಲ, ಹನುಮಂತನಿಗೆ ನೀನು ಇಲ್ಲೇ ಇದ್ದು ಇನ್ನಷ್ಟು ಜನರನ್ನು ಕರ್ಕೊಂಡ್ ಬರ್ಲಿಕ್ಕಿದೆ. ಕೆಲವೆಲ್ಲ ಸ್ವಲ್ಪ ಉದಾಸೀನ ಮಾಡಿ ಅಲ್ಲೇ ನಿದ್ದೆ ಹೊಡೆದು ಮರದಲ್ಲೇ ಬಿದ್ಕೊಂಡಿವೆ, ಕೆಲವೆಲ್ಲ ಬಾಲ ಮಡ್ಚ್ಕೊಂಡು ಅಲ್ಲೇ ಕೂತಿವೆ, ಇನ್ನೆಲ್ಲ ಎಲ್ಲೆಲ್ಲೋ ಸಿಕ್ಕಾಕೊಂಡಿವೆ. ಅವುಗಳೆಲ್ಲ ಮತ್ತೆ ವಾಪಸ್ಸು, ಕೆಲವರೆಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ಅಭ್ಯಾಸ ಇರುತ್ತೆ, ನೆಕ್ಸ್ಟ್ ಟ್ರೈನಿಗಾದ್ರೂ ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ನೀನ್ ಇಲ್ಲೇ ಇರು ಅಂತ ಅವನನ್ನ ಕಿಂಪುರುಷ ಖಂಡದಲ್ಲಿ ಬಿಟ್ಟು, ನಮ್ಮ ಉದ್ಧಾರಕ್ಕಾಗಿ ನಮ್ಮನ್ನೆಲ್ಲ ಮರಳಿ ರಾಮಕಥೆಯನ್ನ ಕೇಳಿ 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 ರಾಮ ಮಂದಿರದ ನಿರ್ಮಾಣ ಆದ್ಮೇಲಾದ್ರೂ ಸ್ವಲ್ಪ ರಾಮರಾಜ್ಯದ ಬುದ್ಧಿ ಬಂದು ನನ್ನ ಜೊತೆಗೆ ಕರ್ಕೊಂಡ್ ಬರ್ಲಿಕ್ಕೆ ಇರ್ಲಿ ಅಂತ ಬಿಟ್ಟು ಹೋಗಿದ್ದಾನೆ ನನ್ನನ್ನ ಅಂತ ಹನುಮಂತ ರಾಮನನ್ನ ಸ್ತುತಿಸಿ ಆ ಸ್ತೋತ್ರದ ಸ್ವರೂಪವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾನೆ. ಮುಂದೆ ಭಾರತ ವರ್ಷದ ಕಥೆಯನ್ನು ಹೇಳ್ತಾರೆ. ಭಾರತ ವರ್ಷದಲ್ಲಿ ಏನಾಯ್ತು, ಯಾವ ಭಗವಂತನ ರೂಪ ಇದೆ, ಯಾರು ಸ್ತೋತ್ರ ಮಾಡ್ತಾರೆ, ಹೇಗೆ ಸ್ತೋತ್ರ ಮಾಡ್ತಾರೆ, ಭಾರತದ ಮಹತ್ವ ಏನು, ಭಾರತದಲ್ಲಿ ಯಾಕೆ ದೇವತೆಗಳು ಅಷ್ಟು ಇಷ್ಟಪಡ್ತಾರೆ ಅಂತ ಅನ್ನುವ ಸಂಗತಿಗಳು, ಮಂತ್ರಗಳು ಎಲ್ಲ ಮುಂದೆ ಇದೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನಿಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಹೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು. ಶ್ರೀಹರಿಪ್ರಿಯತಾಂ ನಾರಾಯಣ.